ಹೇ ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ತಮ್ಮನೇಲಲ್ಲಿ ನೋಡಿದ್ದೀರಾ. ಬೆಂಗಳೂರಿಂದ ಏನೇನು ತಂದೆ ನಾನು ಅದರದ್ದು ಒಂದು ಹಾಲ್ ವಿಡಿಯೋ ಮಾಡ್ತಾ ಇದ್ದೀನಿ, ನನ್ನ ಶಾಪಿಂಗ್ ಹಾಲ್ ವಿಡಿಯೋ. ಆ್ಯಂಡ್ ಎಸ್, ನಾನು ಡೇ 1, ಡೇ 2, ಡೇ 3, ಡೇ 4, ಡೇ 5. ಸೊ ಅವತ್ತಿನ ದಿನ ಫಸ್ಟ್ ಡೇ 1 ಅಲ್ಲಿ ಏನು ತೊಗೊಂಡೆ, ಡೇ 2 ಅಲ್ಲಿ ಏನು ತೊಗೊಂಡೆ ಆ ಥರ ತೋರಿಸ್ಕೊಂಡು ಬರ್ತೀನಿ. ಸೊ ಆ್ಯಂಡ್ ಪ್ರೈಸ್ ಕೂಡ ಹೇಳ್ತೀನಿ. ನನಗಂತೂ ಯೂಜ್ ಡಿಸ್ಕೌಂಟಲ್ಲಿ ನಂಗೆ ಸ್ಪೆಷಲಿ H&M ಇಂದ ಜಾಸ್ತಿ ತೊಗೊಂಡಿರೋದು. ಜಾಸ್ತಿ ನಂದು 5-6 ತೊಗೊಂಡಿದ್ದೀನಿ. ಯೂಜ್ ಡಿಸ್ಕೌಂಟಲ್ಲೇ ಸಿಕ್ಕಿದೆ. ಈ ಸತಿ H&M ಅಲ್ಲಿ ತುಂಬ ಲೆಸ್ ಪ್ರೈಸಲ್ಲಿ ಹಾಕಿದ್ದು. ನಾನು ಕಂಪೇರ್ ಟು ಅದರ್ ಇಯರ್ಸ್, ಪಾಸ್ಟ್ ಇಯರ್ಸಲ್ಲೆಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಇತ್ತು. ಬಟ್ ಈ ಸತಿ ತುಂಬ ಕಡಿಮೆಗೆ ಸಿಕ್ಕಿದೆ ನನಗೆ. ಒರಿಜಿನಲ್ ಪ್ರೈಸ್ ಎಷ್ಟು, ಡಿಸ್ಕೌಂಟ್ ಪ್ರೈಸ್ ನನಗೆ ಎಷ್ಟು ಸಿಕ್ಕಿದೆ ಅಂತ ಎಲ್ಲ ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ದಿ ವಿಡಿಯೋ. ಫಸ್ಟ್ ಡೇ ನಾನು ಬೆಂಗಳೂರಿಗೆ ಹೋಗಿದ ತಕ್ಷಣ ನನ್ನ ಕಸಿನ್ಸ್ ಜೊತೆ ಲಂಚ್ಗೆ ಹೋಗಿದ್ದೆ ಚರ್ಚ್ ಸ್ಟ್ರೀಟಲ್ಲಿ. ಸೊ ಚರ್ಚ್ ಸ್ಟ್ರೀಟಲ್ಲಿ 2 ಐಟಮ್ ತೊಗೊಂಡೆ, ಏನು ಲೈಕ್ ಬ್ರ್ಯಾಂಡೆಡ್ ಆ ಥರ ಏನೆಲ್ಲ. ಫಸ್ಟ್ ನಾವು ಹೋಗಿದ್ದು ಮಿನಿಸೋಲಿ ಏನು ತೊಗೊಂಡೆ ಅಂತ ಅಂದರೆ, ಈ ಸಾಕ್ಸು ಪೇರ್ ಆಫ್ 3ಗೆ 99 ರುಪೀಸ್ಗೇನೋ ಇತ್ತು. ಸೊ ಐ ಟುಕ್ ದಿಸ್ ಸಾಕ್ಸ್ ಬಿಕಾಸ್ ಈಗ ವಿಂಟರ್ ಅಲ್ವಾ, ಸೇಲಲ್ಲಿ ಅಂದರೆ ಕಡಿಮೆಗಿರುತ್ತೆ. ಆ್ಯಂಡ್ ಸಾಕ್ಸ್ ನನಗಿಷ್ಟ. ಆ್ಯಂಡ್ ನನ್ನ ಸಾಕ್ಸ್ನ ನಾನು ತುಂಬ ಯೂಸ್ ಮಾಡ್ತೀನಿ ನೈಟ್ ಟೈಮ್ ಹಾಕೊಂಡು ಮಲ್ಕೊಳ್ಳೋಕ್ಕೆ, ಸ್ಪೆಷಲಿ ವಿಂಟರಲ್ಲಿ. ನಾನು ಶೂಸ್ಗಿನ್ನ ಜಾಸ್ತಿ ಶೂಸೇ ಯೂಸ್ ಮಾಡಲ್ಲ, ನಾನು ಶೂಸೇ ಇಲ್ಲ. ಶೂಸ್ಗಿನ್ನ ಜಾಸ್ತಿ ನಾನು ವಿಂಟರಲ್ಲಿ ಯೂಸ್ ಮಾಡ್ತೀನಿ ಸಾಕ್ಸು. ಆ್ಯಂಡ್ ನೆಕ್ಸ್ಟ್ ಒಂದು ಸಣ್ಣ ಯಾವುದೋ ಒಂದು ಅಂಗಡಿಗೆ ಹೋಗಿದ್ವಿ, ಅಲ್ಲಿ ಇದೊಂದು ಹೇರ್ ಕ್ಲಿಪ್ ತೊಗೊಂಡೆ. ಇದೊಂದು ಇಷ್ಟ ಆಯಿತು ಅಂತ, ಅದೇನೋ ಗೊತ್ತಿಲ್ಲ, ನನಗೆ ಹೇರ್ ಕ್ಲಿಪ್ಸ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಇದೊಂದು ಏರ್ ಕ್ಲಿಪ್ ತೊಗೊಂಡಿದ್ದೀನಿ. ನಾನು ಡೇ 2 ಅಲ್ಲಿ ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ ಇವಾಗ. ಸೊ ಡೇ 2 ನಾನು ಹೋಗಿದ್ದು ಓರಿಯನ್ ಮಾಲ್ಗೆ, ಸ್ಪೆಷಲಿ ಹೋಗಿದ್ದು ವೆಬ್ ಸೈಡ್ಗೆ. ಏನಕ್ಕೆ ಅಂತ ಅಂದರೆ, ನನಗೊಂದು ಚಪ್ಪಲಿ ಬೇಕಿತ್ತು, ಲೂನಾ ಬ್ಲೂದು. ಒಂಚೂರು ಬ್ರಿಕಿನ್ ಸ್ಟಾಕ್ ಕಾಪೀಸ್ ಅಲ್ಲ, ಬ್ರಿಕಿನ್ ಸ್ಟಾಕ್ ಥರ ಬರುತ್ತಲ್ಲ ಅದೊಂದು. ಸೊ ಇವಾಗ ನಾನು ಅದು ಚಪ್ಪಲಿನೇ ಹಾಕೊಂಡಿದ್ದೀನಿ, ತೋರಿಸ್ತೀನಿ. ಸೊ ಇದೊಂದು ಚಪ್ಪಲಿ ತೊಗೊಂಡೆ, ಇದು 1499 ಏನೋ ಬರುತ್ತೆ. ಆ್ಯಂಡ್ ಇದು ಸ್ವಲ್ಪ ಹೀಲ್ ಇದೆ. ಹಿಂಗೆ ನನಗೆ ಒಂದು ಸ್ವಲ್ಪ ಹೀಲ್ಸೇ ಬೇಕು. ಏನಕ್ಕೆ ಅಂತಂದರೆ ಸ್ವಲ್ಪ ಕುಳ್ಳಿ ಜೀನ್ಸ್ ಎಲ್ಲ ಉದ್ದ ಇದ್ದಾಗ ಇದು ಮ್ಯಾನೇಜ್ ಮಾಡುತ್ತೆ ಇದೊಂದು ಚಪ್ಪಲಿ ಅಂತ. 1499 ಬರ್ತಿದೆ, ತುಂಬ ಚೆನ್ನಾಗಿದೆ. ಮಧ್ಯದಲ್ಲಿ ಒಂದು ಏನೋ ಹಿಂಗಿದೆ ಸ್ಟ್ರ್ಯಾಪ್ ಥರ, ನಂಗೆ ಅದು ಇಷ್ಟ ಆಗ್ತಾ ಇಲ್ಲ, ಬಟ್ ತೆಗಿತೀನಿ ಏನೋ ನನಗೆ ಗೊತ್ತಿಲ್ಲ. ಆ್ಯಂಡ್ ಸೆಕೆಂಡ್ ಐಟಮ್ ಬಂದ್ಬಿಟ್ಟು ಇದೊಂದು ಸ್ಟುಡಿಯೋ ವೆಟ್ಸಿಂದು ಮಿನಿ ಲಿಪ್ಸ್ಟಿಕ್ಕು. ಸೊ ಬ್ರೌನ್ ಕಲರ್, ನಾನು ಇವಾಗ ಏನು ಹಾಕಿದ್ದೀನಿ ಲಿಪ್ಸ್ಟಿಕ್ ಕಲರ್ ಇದೆ, ಒಂಥರ ಗ್ಲಾಸ್ ಥರ ಬರುತ್ತಿದ್ದು. ಆ್ಯಂಡ್ ವೆಯ್ಟ್, ಕಲರ್ ತೋರಿಸ್ತೀನಿ. ಈ ಥರ ಇದೆ ಕಲರ್. ಐ ಡೋಂಟ್ ನೋ ಯು ಕ್ಯಾನ್ ಸಿ ಆರ್ ವಾಟ್ ನಾಟ್, ಬಟ್ ನಾನಿವಾಗ ಹಾಕಿರೋದು ಇದೇ ಕಲರು. ಒಂಥರ ನೂಡ್ ಕಲರ್ ಕೊಡುತ್ತೆ, ಚೆನ್ನಾಗಿದೆ. ನನಗೆ ಇದು ಇಷ್ಟ ಆಯಿತು ರೆಗ್ಯುಲರ್ಗೆ, ಬಿಕಾಸ್ ನಂದು ಎಷ್ಟೊಂದು ಲಿಪ್ಸ್ಟಿಕ್ ಎಕ್ಸ್ಪೈರಿ ಆಗಿಲ್ಲ ಬಿಸಾಕಿದ್ದೀನಿ. ಸೊ ಇದೊಂದು ಬೇಕಿತ್ತು. ಟ್ಯಾನ್ ಟಾಪ್ ಥರ ಇದೊಂದು ಪಿಕ್ಚರ್ ತಗೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಸೊ ಇದು ಪ್ರೈಸ್ ಬಂದ್ಬಿಟ್ಟು ಸೇಲ್ ಪ್ರೈಸ್ ಏನಲ್ಲ, ಒರಿಜಿನಲ್ ಪ್ರೈಸೇ 399 ಇತ್ತು. ಸೊ ಇದೊಂದು ತೊಗೊಂಡೆ. ಇದು ನಾನು H&M ಅಲ್ಲಿ 799 ನೋಡಿದ್ದೀನಿ, ಅದರ ಝಾರಾದಲ್ಲೆಲ್ಲ 1299 ಇತ್ತು. ಬಟ್ ಮೆಟೀರಿಯಲ್ ಕೂಡ ಚೆನ್ನಾಗೇ ಇದೆ. ಇದು 399 ಬರ್ತಿದೆ ಇದೊಂದು ಟ್ಯಾನ್ ಟಾಪು. ಸೊ ನನಗೆ ಇದು ಇಷ್ಟ ಆಗಿ ಇದೊಂದು ತೊಗೊಂಡೆ. ಡೇ 3 ಅವಾಗ ನಾನು ಸೋಲೋ ಶಾಪಿಂಗ್ ಹೋಗಿದ್ದು. ಇಲ್ಲ, ಡೇ 3 ನಾನು ನಮ್ಮ ಚಿಕ್ಕಮ್ಮ ಹೋಗಿದ್ದಿದ್ದು ಶಾಪಿಂಗ್ಗೆ. ಸೊ H&Mಗೆ ಬಟ್ಟೆ ಕೊಡೋಕೆ ಹೋಗ್ಬೇಕಿತ್ತು, ಕೂಪನ್ಸ್ ಕೊಡ್ತಾರಲ್ಲ. ನಾನು ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ಹಾಕಿದ್ದೀನಿ ಅದೇನು ಅಂತ, ಸೊ ಅಲ್ಲೋಗಿ ನೋಡಿ. ಸೊ ಅವಾಗ ಹೋದಾಗ ತೊಗೊಂಡಿದ್ದು. ಸೊ ಡೇ 3 ಅಲ್ಲಿ ಫಸ್ಟ್ ಐಟಮ್ ತೊಗೊಂಡಿದ್ದು ಇದೊಂದು ಕಾರ್ಗೋ ಪ್ಯಾಂಟ್, ಬ್ಲ್ಯಾಕ್ ಕಲರ್ ಹಿಂಗಿದೆ. ವೆಯ್ಟ್, ಇಲ್ಲಿ ಪಾಕೆಟ್ ಇದೆ. ಆ್ಯಂಡ್ ಇದೊಂಥರ ಕಾಟನ್ ಥರ ಬರುತ್ತೆ. ನಂಗೆ ಸಹ ಮೆಟೀರಿಯಲ್ ಚೆನ್ನಾಗಿದೆ. ಆ್ಯಂಡ್ ಸ್ವಲ್ಪ ಹೈ ವೇಸ್ಟ್ ಬರುತ್ತೆ. ಮೇ ಬಿ ಹೈ ವೇಸ್ಟು ಇಲ್ಲ ಲೋ ವೇಸ್ಟ್ ನಾರ್ಮಲ್ ಇದೆ, ಬಟ್ ನನಗೆ ಸ್ವಲ್ಪ ಹೈ ವೇಸ್ಟ್ ಅಂತ ಅನಿಸ್ತು, ಬಿಕಾಸ್ ನಾನು ಶಾರ್ಟ್. ನನಗೆ ಈ ಒಂದು ಪ್ಯಾಂಟ್ ಪ್ರೈಸ್ ನನಗೆ 399ಗೆ ಸಿಕ್ತು. ಐ ವಿಲ್ ಶೋ. ಸೊ 399ಗೆ ಸಿಕ್ಕಿದೆ ಈ ಒಂದು ಪ್ಯಾಂಟ್. ಇದು ಒರಿಜಿನಲ್ ಪ್ರೈಸ್ ಇಲ್ಲೇ ನೋಡಿ 1299 ಇದೆ. ಸೊ ಇಟ್ಸ್ ಎ ಸ್ಟೀಲ್ ಡೀಲ್ ಅಂತ ಅನ್ಬೋದು. ಇದೊಂದು ಪ್ಯಾಂಟು ನನ್ನ ಹತ್ರ ಬ್ಲ್ಯಾಕ್ ಪ್ಯಾಂಟ್ಸೇ ಇರಲಿಲ್ಲ ಆ್ಯಕ್ಚುಲಿ. ಸೊ ಅದಕ್ಕೋಸ್ಕರ ಇದೊಂದು ತೊಗೊಂಡೆ ರೆಗ್ಯುಲರ್ ಆಗಿ. ಆ್ಯಂಡ್ ಇನ್ನೊಂದು ಟಾಪು ನೆಕ್ಸ್ಟ್ H&M ಅಲ್ಲೇ ತೊಗೊಂಡಿದ್ದು ಇದನ್ನೆಲ್ಲ.
ನಾರ್ಮಲ್ ಬೇಸಿಕ್ ನಾನು ಎಲ್ಲದೂ ಫುಲ್ ಬೇಸಿಕ್ ಟಾಪೇ ತೊಗೊಂಡಿರೋದು, ಏನು ಯಾವುದು ಲೈಕ್ ಚೆನ್ನಾಗಿರೋದು ಆ ಥರ ನನಗೆ ಇವಾಗ ಏನೋ ಗೊತ್ತಿಲ್ಲ, ಬೇಸಿಕ್ ಕ್ಲಾತ್ಸ್ ಅಂದರೆ ಇಷ್ಟ. ಸೊ ಇದೊಂದು ಟಾಪು, ಇದೊಂದು ಪಿಂಕ್ ಟಾಪ್, ಒಂಥರ ಬೇಬಿ ಪಿಂಕ್. ನನ್ನ ಹತ್ರ ಈ ಕಲರು ಇರಲಿಲ್ಲ. ಆ್ಯಂಡ್ ಇದನ್ನ ಏನಕ್ಕೆ ತೊಗೊಂಡೆ ಅಂತ ಅಂದರೆ ನನ್ನ ಹತ್ರ ಒಂದು 15% ಕೂಪನ್ದು ಡಿಸ್ಕೌಂಟ್ ಇತ್ತು, ಅದು ಈ ತಿಂಗಳು ಎಕ್ಸ್ಪೈರ್ ಆಗ್ತಾಯಿತ್ತು. ಸೊ ಒಂದು ಒರಿಜಿನಲ್ ಪ್ರೈಸಿಂದು ತೊಗೊಂಡು ಅದನ್ನ ಡಿಸ್ಕೌಂಟ್ಗೆ ಮಾಡ್ಕೊಳ್ಳೋಣ ಅಂತ, ಇಲ್ಲ ವೇಸ್ಟ್ ಆಗೋಗ್ಬಿಡುತ್ತೆ ಯೂಸ್ ಮಾಡ್ಕೊಂಡಿಲ್ಲ ಅಂತ. ಸೊ ಇದು ನಾನು ಡಿಸ್ಕೌಂಟಲ್ಲಿ ತೊಗೊಂಡಿಲ್ಲ. ಇದು ಪ್ರೈಸ್ ಬಂದ್ಬಿಟ್ಟು 699. ಆಫ್ಟರ್ ಡಿಸ್ಕೌಂಟ್ 149 ರುಪೀಸ್ ಏನೋ ಅಷ್ಟೇ ಕಡಿಮೆ ಆಗಿದ್ದು. ಸೊ ಇದೊಂದು ಟಾಪ್ ತೊಗೊಂಡೆ ವಿತೌಟ್ ಡಿಸ್ಕೌಂಟ್ ಇದು. ಸೊ ಎಸ್, ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ಇದೊಂದು ಟಾಪ್. ಇದು ಆ್ಯಕ್ಚುಲಿ ಸೈಜ್ ಏನು ಅಂದರೆ ಎಕ್ಸೆಲ್ ತೊಗೊಂಡಿದ್ದೀನಿ. ನನಗೆ ಗೊತ್ತಿಲ್ಲ ನಾನು ಏನಕ್ಕೆ ಎಕ್ಸೆಲ್ ತೊಗೊಂಡೆ ಅಂತ. ಬಟ್ ನಾನು ಏನಕ್ಕೆ ಈ ಥರ ಬನೀನ್ ಮೆಟೀರಿಯಲ್ ಟಾಪ್ಸ್ ಎಲ್ಲ ಇರುತ್ತಲ್ಲ, ಸ್ವಲ್ಪ ನಾನು ಇಲ್ಲ ಎಕ್ಸೆಸ್ ತೊಗೊಂಡ್ರೆ ಅದು ಒಂಥರ ಮೈಗೆ ಒಂಥರ ಅಂಟ್ಕೊಂಡಂಗೆ ಅನಿಸುತ್ತೆ, ನನಗೆ ಇಷ್ಟ ಆಗಲ್ಲ. ಅದು ಸ್ವಲ್ಪ ಟೈಟ್ ಫಿಟ್ಟಿಂಗ್ ಇದೆ, ನಂಗೆ ಸ್ವಲ್ಪ ಲೂಸಾಗಿ ಇಷ್ಟ. ಸೊ ಅದಕ್ಕೆ ಇದು ಎಕ್ಸೆಲ್ ತೊಗೊಂಡೆ. ಬಟ್ ಹಾಕೊಂಡು ನನಗೆ ಅಷ್ಟೊಂದು ಲೂಸ್ ಅನಿಸಲ್ಲ. ಇದು ಯಾವ ಥರ ಅಂದರೆ ಇಲ್ಲಿ ಟ್ವಿಸ್ಟೆಡ್ ಟಾಪ್ ಅಂತ ಅಂತಾರೆ. ವೈಟ್ ಐ ವಿಲ್ ಶೋ. ಆ್ಯಪಲ್ಲಿ ಈ ಥರ ಟ್ವಿಸ್ಟೆಡ್ ಟಾಪು, ಇಲ್ಲಿ ಒಂದು ಸ್ಲೀವ್ಸ್ ಈ ಥರ ಇದೆ, ಒಂದು ಸ್ಲೀವ್ಸು ಈ ಥರ ಟ್ವಿಸ್ಟೆಡ್ ಆಗುತ್ತೆ. ಸೊ ಈ ಥರ ಬರುತ್ತೆ ಇದು. ಸೊ ರೆಗ್ಯುಲರಾಗಿ ಹಾಕೊಳ್ಳೋಕ್ಕೆ ಚೆನ್ನಾಗಿದೆ ಅಂತ ಅನಿಸ್ತು. ಸೊ ಇದು ಪ್ರೈಸ್ ಬಂದ್ಬಿಟ್ಟು ಒರಿಜಿನಲ್ ಪ್ರೈಸ್ ಬಂದ್ಬಿಟ್ಟು 699. ಬಟ್ ನನಗೆ ಸೇಲ್ ಪ್ರೈಸಲ್ಲಿ 199ಗೆ ಸಿಕ್ಕಿದೆ. ಸೊ 199ಗೆ ಟಾಪ್ ಸಿಕ್ತಿದೆ ಅಂದರೆ ತೊಗೊಂಡಲ್ಲಿ ಇರೋಕ್ಕಾಗಲ್ಲ. ಆಲ್ರೆಡಿ ಬೆಂಗಳೂರಲ್ಲಿ ಹಾಕೊಂಡಿದ್ದೆ, ಬಿಕಾಸ್ ನಾನು ಇವಾಗ ಏನು ಹಾಕೊಂಡಿದ್ದೀನಿ ಟಾಪು ಇದನ್ನು ತೊಗೊಂಡೋಗಿದೆ ಬೆಂಗಳೂರಲ್ಲಿ ಹಾಕೊಳ್ಳೋಕ್ಕೆ ಅಂತ. ಬಟ್ ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು, ಸೆಕೆ ಆಗುತ್ತೆ ಅಂತ ಇದನ್ನು ಬಿಚ್ಚಿದ್ದೆ. ಜಾಸ್ತಿ ಬರೀ ವಿಂಟರ್ಗೆ ಹಾಕೊಳ್ಳೋ ಅಂತ ತೊಗೊಂಡೋಗಿದ್ದೆ. ಆಮೇಲೆ ಹೊಸ ಟಾಪ್ ಹೆಂಗಿದ್ರು ಇದನ್ನು ತೊಗೊಂಡಿದ್ದೆ. ಸೊ ಫೋಟೋ ಅಟ್ಯಾಚ್ ಮಾಡ್ತೀನಿ. ಇದೂ ಅಷ್ಟೇ. ಇದು ಪ್ರೈಸ್ ಬಂದ್ಬಿಟ್ಟು 499. ನಂಗೆ ಡಿಸ್ಕೌಂಟಲ್ಲಿ ಸಿಕ್ಕಿದ್ದು. ಇದನ್ನು ಕೂಡ 199. ಇದು ಕ್ರಾಪ್ ಟಾಪ್. ಇದೊಂದು ಚೆನ್ನಾಗಿದೆ ಮೆಟೀರಿಯಲು, ರೆಗ್ಯುಲರಾಗಿ ಎಲ್ಲರ ನಾರ್ಮಲಾಗಿ ಹಾಕೊಳ್ಳೋಕೆ ಇದೊಂದು ಚೆನ್ನಾಗಿದೆ. ನೆಕ್ಸ್ಟ್ ಟಾಪ್ ಬಂದ್ಬಿಟ್ಟು ನಾನು ಟಾಪ್ಸೇ ಜಾಸ್ತಿ ತೊಗೊಂಡಿದ್ದು. ನೆಕ್ಸ್ಟ್ ಟಾಪ್ ಬಂದ್ಬಿಟ್ಟು ಇದೊಂದು ಟಾಪ್. ಸೊ ಇಲ್ಲಿ ಸೈಡಲ್ಲಿ ಈ ಥರ ಇದೆ, ಗ್ಯಾದರ್ಡ್ ಟಾಪ್ ಅಂತದಲ್ಲ, ಇದು ಹಿಂಗಿದೆ. ಸೊ ಈ ಕಲರ್ ನನ್ನ ಹತ್ರ ಗ್ರೇ ಡಾರ್ಕ್ ಗ್ರೇ ಇದೆ, ಈ ಕಲರ್ ನನ್ನ ಹತ್ರ ಇರಲಿಲ್ಲ. ಇದು ಒಂದು ಇಷ್ಟ ಆಯಿತು. ಆ್ಯಂಡ್ ಇದು ಪ್ರೈಸ್ ಬಂದ್ಬಿಟ್ಟು ಇದನ್ನು ಕೂಡ ಎಲ್ ಸೈಜ್ ಇದನ್ನು ಎಕ್ಸೆಲ್ ತೊಗೊಂಡಿದ್ದೀನಿ. ಬಟ್ ಇದು ಚೆನ್ನಾಗಿ ಫಿಟ್ ಆಗುತ್ತೆ, ಚೆನ್ನಾಗಿ ಆ ಥರ ಸ್ವಲ್ಪ ಲೂಸ್ಲೆ, ಇದು ನಾರ್ಮಲಾಗಿ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 699. ನಂಗೆ ಆಫರ್ ಪ್ರೈಸ್ ಬಂದ್ಬಿಟ್ಟು 199ಗೆ ಸಿಕ್ಕಿದೆ. ಸೊ ಎಸ್, ಎಲ್ಲದೂ ನನಗೆ ಟಾಪ್ಸು 199ಗೆ ಸಿಕ್ಕಿದೆ. ಸೊ ನಾನು ನೆಕ್ಸ್ಟ್ ಐಟಮ್ ತೋರಿಸ್ತಾ ಇರೋದು ನಾನು ಡೇ 4 ಐಟಮ್. ಸೊ ನಾನು ಅವತ್ತೆಲ್ಲೂ ಹೋಗಿರಲಿಲ್ಲ. ನಮ್ಮ ಚಿಕ್ಕಮ್ಮನ ಜೊತೆ ನಾನು ಮೇ ಬಿ ಕೇಕ್ ಶೋಗೆ ಹೋಗಿದೆ. ಸೊ ಕೇಕ್ ಶೋಗೆ ಹೋದಾಗ ಅಲ್ಲಿ ಸೈಡಲ್ಲಿ ಎಕ್ಸಿಬಿಷನ್ ಥರ ಇತ್ತು. ಸೊ ಎಕ್ಸಿಬಿಷನಲ್ಲಿ ಏನು ತೊಗೊಂಡೆ ಅಂತಂದರೆ, ನಗ್ಬಾರ್ದು ಗೈಸ್, ನೀವೆಲ್ಲ ನಾನು ತೋರಿಸಿದಾಗ ಐಟಮು. ಸೊ ಸಮ್ಮರಲ್ಲಿ ಉಪಯೋಗ ಆಗುತ್ತೆ ಅಂತ ಒಂದು ನೈಟಿ ತೊಗೊಂಡೆ. ಫುಲ್ ನೈಟಿ ಎಲ್ಲ ಆಫ್ ನೈಟಿ, ಈ ಥರ ಕಾಟನ್ ನೈಟಿ ನಂಗೆ ಇಷ್ಟ. ಬಿಕಾಸ್ ನಾನು ಮೈಸೂರು ಎಕ್ಸಿಬಿಷನಲ್ಲಿ ಒಂದು ತೊಗೊಂಡಿದ್ದೆ, ಲೈಕ್ 5 to 6 years ಬ್ಯಾಕ್. ಅಲ್ಲಿ ನನ್ನ ಸೈಜ್ ಏನು ನೋಡಲಿಲ್ಲ, ನಾರ್ಮಲಾಗಿ ಹಂಗೆ ಎತ್ಕೊಂಡು ಬಂದಿದ್ದೆ. ಬಟ್ ಅದನ್ನು ಹಾಕೊಂಡಾಗ ಹಾಕೊಂಡು ಮನೆಗೆ ಬಂದು ಹಾಕೊಂಡಾಗ ಗೊತ್ತಾಯ್ತು ಅದು ಫುಲ್ ಟೈಟ್ ಇತ್ತು. ಆ್ಯಂಡ್ ಇಷ್ಟು ಒಳ್ಳೆ ಮಿನಿ ಫ್ರಾಕ್ ಥರ ತುಂಡ ಇತ್ತು. ಸೊ ಅದನ್ನು ಹಾಕೊಳ್ಳೋಕ್ಕೆ ಆಗಿಲ್ಲ ಯಾವತ್ತೂ. ಆ್ಯಂಡ್ ಅದಕ್ಕೆ ನಾನು ಅದೊಂಥರ ಸಮ್ಮರಲ್ಲಿ ಉಪಯೋಗ ಆಗುತ್ತೆ, ಲೈಕ್ ಒಂಥರ ಮಲ್ಮಲ್ ಕಾಟನ್ ಥರ ಇರುತ್ತೆ, ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಅದಾದಮೇಲೆ ನಂಗೆ ಎಲ್ಲೂ ಸಿಕ್ಕಿರಲಿಲ್ಲ ನನಗೆ ಆ ಥರ ನೈಟಿ. ಸೊ ಇದೊಂದು ನೈಟಿ ತೊಗೊಂಡು ಇಷ್ಟು ದೊಗ್ಲೆ ಕೊಟ್ಟಿದ್ದಾರೆ, ಇಡ್ಸ್ಕೋಬೇಕು ನಾನು. ಬಟ್ ಎಸ್, ಇದು ಒಂದು ಶಾರ್ಟ್ ನೈಟಿ ಒಂದು ತೊಗೊಂಡೆ. ಸೊ ಇವರು 350 ಎಂದು ಬಾರ್ಗೇನ್ ಮಾಡಿ 300ಗೆ ತೊಗೊಂಡ್ವಿ. ನಾನು ನಮ್ಮ ಚಿಕ್ಕಮ್ಮ 2 ತೊಗೊಂಡ್ರೆ 300 ಮಾಡಿಕೊಡಿ ಅಂತ, ಅದು ನಮ್ಮ ಚಿಕ್ಕಮ್ಮನೂ ಒಂದು ತೊಗೊಂಡ್ರು. ಸೊ ಇದೊಂದು ನೈಟಿ 300. ಇವಾಗ ಈ ಒಂದು ನೆಕ್ಸ್ಟ್ ಡೇ ನಾನು ಮತ್ತೆ ಮಂತ್ಲಿಗೆ ಹೋದಾಗ ನನ್ನ ಪಿಂಕ್ ಒಂದು ಡ್ರೆಸ್ ನೋಡಿದ್ದೆ, ಅದನ್ನು ತೊಗೊಳ್ಳೇಬೇಕು ಅಂತ ಅದನ್ನು ತೊಗೊಳ್ಬೋದೆ. ಬಟ್ ಅದನ್ನು ಬಿಟ್ಬಿಟ್ಟು ಈ ಒಂದು ಡ್ರೆಸ್ ತೊಗೊಂಬಂದೆ, ಬ್ಲ್ಯಾಕ್ ಡ್ರೆಸ್. ನಂಗೆ ಗೊತ್ತು ಇದು ನೋಡಿದ್ರೆ ನಿಮಗೆ ಸಿಂಪಲ್ ಹಂಗೆ ಹಿಂಗೆ ಅಂತ. ಬಟ್ ನನಗೇನೋ ಗೊತ್ತಿಲ್ಲ, ಈ ಥರ ಲೈಕ್ ಪ್ಲೇನ್ ಬೇಸಿಕ್ ಈ ಥರ ಇಷ್ಟ ಆಗುತ್ತೆ. ಇದು ಒಂಥರ ಸಿಲ್ಕ್ ಮೆಟೀರಿಯಲ್ ಇದೆ, ಚೆನ್ನಾಗಿದೆ. ಮೆಟೀರಿಯಲ್ ಮಾತ್ರ ತುಂಬ ಚೆನ್ನಾಗಿದೆ ಇದು. ಆ್ಯಂಡ್ ಹಿಂದೆಗಡೆ ಬಂದ್ಬಿಟ್ಟು ಇದು ಈ ಥರ ವಿ ಬಂದ್ಬಿಟ್ಟು ಇಲ್ಲೊಂದು ಬೋ ಇದೆ. ನಂಗೆ ಇದು ತುಂಬ ಕ್ಯೂಟ್ ಅಂತ ಅನಿಸಿದ್ದು. ಸೊ ಅದಕ್ಕೋಸ್ಕರ ಇದನ್ನು ತೊಗೊಂಡೆ. ಆ್ಯಂಡ್ ಪ್ರೈಸ್ ನೋಡಿ, ಫಸ್ಟ್ ಮೇಯ್ನ್ ಅಂತ ನೋಡಿದ್ದು ಪ್ರೈಸ್ ನೋಡಿದ ತಕ್ಷಣ ಸುಮ್ಮನೆ ಎತ್ತಾಕೊಂಬಂದ್ಬಿಟ್ಟೆ. ಬಿಕಾಸ್ ಒರಿಜಿನಲ್ ಪ್ರೈಸ್ ಬಂದ್ಬಿಟ್ಟು 1299. ಬಟ್ ನನಗೆ ಸಿಕ್ಕಿದ್ದು 399ಗೆ ಈ ಒಂದು ಡ್ರೆಸ್. 399ಗೆ ಇದೊಂದು ಚೆನ್ನಾಗಿರೋ ಡ್ರೆಸ್ ಸಿಗ್ತಿದೆ ಅಂದರೆ ಬಿಡಲ್ಲ, ಎತ್ಕೊಂಡು ಬಂದ್ಬಿಟ್ಟೆ. ಆ್ಯಂಡ್ ನಾನು ಯಾವುದೇ ಡ್ರೆಸ್ ಏನೇ ಸಿಂಪಲ್ ಆಗಿರಲಿ, ಏನೇ ಪ್ಲೈನ್ ಆಗಿರಲಿ,
ಇಟ್ಸ್ ಡಿಪೆಂಡ್ಸ್ ಆನ್ ಹೌ ವಿ ಸ್ಟೈಲ್ ಅವರ್ ಕ್ಲೋತ್ಸ್. ನಾನೇ ತುಂಬ ಉಪಯೋಗಿಸ್ತೀನಿ ಮೇ ಬಿ ಲೈಕ್ ಆ ಪಿಂಕ್ ಫ್ರಾಕ್ಕಿಂತ ಅಂತ ನಾನು ಹಿಂಗೆ ತೊಗೊಂಬಂದೆ. ಬಟ್ ಆ ಪಿಂಕ್ ಫ್ರಾಕು ತೊಗೊಳ್ಳೋಣ ನೋಡೋಣ, ಸೇಲ್ ನಡೀತಿದೆ, ಆನ್ಲೈನೆಲ್ಲ ಕಡಿಮೆನೇ ಮಾಡಿಲ್ಲ. ಸೊ ಸೇಲ್ ನಡೀತಿದೆ, ಆನ್ಲೈನಲ್ಲಿ ಕಡಿಮೆ ಮಾಡಿದ ತಕ್ಷಣ ತೊಗೊತೀನಿ. ಬ್ಲ್ಯಾಕ್ ಸೇಲಲ್ಲಿ ಇಟ್ಟಿದ್ದೆ ತೊಗೊಳ್ತಿದ್ದೆ, ಬಟ್ ಆಲ್ರೆಡಿ ಒಂದು ಬ್ಲ್ಯಾಕ್ ತೊಗೊಂಡಿದ್ದೀನಿ, ಅದಕ್ಕೆ ನಾನು ತೊಗೊಳಕ್ಕೆ ಹೋಗಲಿಲ್ಲ. 800 ಇದೆ ಆನ್ಲೈನಲ್ಲಿ, ಸ್ಟೋರಲ್ಲಿ 499 ಸೊ ಐ ಆಮ್ ವೆಯ್ಟಿಂಗ್ ಪೇಷನ್ಸ್ ಆಗಿ. ಇನ್ನು ಕ್ರಿಸ್ಮಸ್ ಸೇಲು, ನ್ಯೂ ಇಯರ್ ಸೇಲ್ ಅಂತ ಆಗ್ತದೆ, ಅವಾಗ ಕಡಿಮೆ ಆಗುತ್ತೆ ಅಂತ ಸುಮ್ಮನಿದ್ದೀನಿ. ಆ್ಯಂಡ್ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.